ಬಂತು ಪಂಚಾಯಿತಿ ಚುನಾವಣೆ ಬಂತು, ದೂರಾಗ್ತಿದೆ ಸ್ಥಳೀಯ ಸಂಸ್ಥೆಗೆ ಅಂಟಿದಂತಹ ಗ್ರಹಣ. ಸಚಿವ ಈಶ್ವರ್ ಖಂಡ್ರೆ ಕೊಟ್ಟಿದ್ದಾರೆ ಬಂಪರ್ ಸುದ್ದಿಯನ್ನ. ಇದೇ ವರ್ಷಾಂತ್ಯಕ್ಕೆ ನಡೆಯಲಿದೆ ಪಂಚಾಯಿತಿ ಎಲೆಕ್ಷನ್. 8 ವಾರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಮೀಸಲಾತಿ ಪ್ರಕ್ರಿಯೆ ಮುಗಿಸಲಿದೆ ಕರ್ನಾಟಕ ಸರ್ಕಾರ ಅಂದುಕೊಂಡಂತೆ. ಆದರೆ ಇದೇ ವರ್ಷ ಪಂಚಾಯಿತಿ ಎಲೆಕ್ಷನ್ ಕೂಡ. ಸಚಿವ ಈಶ್ವರ ಖಂಡ್ರೆ ಇದೇ ವರ್ಷಾಂತ್ಯಕ್ಕೆ ನಡೆಯಲಿದೆ ಪಂಚಾಯಿತಿ ಎಲೆಕ್ಷನ್. ನಿರುದ್ಯೋಗಿಗಳಿಗೆ ಬಂಪರ್ ಸುದ್ದಿಯನ್ನು ಕೊಟ್ಟಿರುವಂತಹ ಸಚಿವ ಖಂಡ್ರೆ ಒಂದಲ್ಲ ಎರಡಲ್ಲ 4,000 ಹುದ್ದೆ ಭರ್ತಿಗೆ ಕ್ರಮ. ಪಂಚಾಯತ್ ರಾಜ್ ಇಲಾಖೆಯಲ್ಲಿ 25,540 ಹುದ್ದೆ ಖಾಲಿ ಇರುವಂತಹ 8,770 ಹುದ್ದೆಯ ಪೈಕಿ 4,000 ಹುದ್ದೆ ಭರ್ತಿಯಾಗುತ್ತೆ. ಸೊ ಎ ವರ್ಗದ 268, ಬಿ ವರ್ಗದ 1,079, ಸಿ ವರ್ಗದ 5,294, ಡಿ ವರ್ಗದಲ್ಲಿರುವಂತಹ ಬರೋಬ್ಬರಿ 2,129 ಹುದ್ದೆಗಳು. ಎಲ್ಲಾ ವರ್ಗದ ಹುದ್ದೆಗಳ ಪೈಕಿ 4,000 ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತೆ. ಸೊ ಖಾಲಿ ಇರುವಂತಹ ಹುದ್ದೆಗಳು ಯಾವುದೆಲ್ಲ ಇದೆ? ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆಯಲ್ಲಿ 79,694 ಹುದ್ದೆ ಇದೆ. ಶಿಕ್ಷಣ ಇಲಾಖೆಯಲ್ಲಿ 37,500 ಇದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಲ್ಲಿ 25,500 ಇದೆ. ಉನ್ನತ ಶಿಕ್ಷಣದಲ್ಲಿ 13,500 ಇದೆ. ಕಂದಾಯ ಇಲಾಖೆ 10,867 ಇದೆ. ಪಶುಸಂಗೋಪನೆ 6,876 ಹುದ್ದೆ ಇದೆ. ಸರ್ಕಾರಿ ಮತ್ತು ಅರೆ ಸರ್ಕಾರಿ ಇಲಾಖೆಯಲ್ಲಿ 2,84,881 ಹುದ್ದೆ ಖಾಲಿ ಇರುವಂಥದ್ದು. ಸಚಿವ ಈಶ್ವರ್ ಖಂಡ್ರೆ ಕೊಟ್ಟಿದ್ದಾರೆ ಬಂಪರ್ ಸುದ್ದಿಯನ್ನ. ಇದೇ ವರ್ಷಾಂತ್ಯದಲ್ಲಿ ಸಿಗತ್ತೆ ಬಂಪರ್ ಆಫರ್ಸ್. ಪಂಚಾಯಿತಿ ಚುನಾವಣೆ ಬಂದೇ ಬಿಟ್ಟಿದೆ. ಗ್ರಾಮ ಪಂಚಾಯಿತಿ ಚುನಾವಣೆ ದೂರವಾಗ್ತಾ ಇದೆ. ಸ್ಥಳೀಯ ಸಂಸ್ಥೆಗೆ ಅಂಟಿದಂತಹ ಗ್ರಹಣ. ಈಶ್ವರ್ ಖಂಡ್ರೆ ಕೊಟ್ಟಿದ್ದಾರೆ ಬಿಗ್ ಅಪ್ಡೇಟ್. ಸಚಿವ ಈಶ್ವರ್ ಖಂಡ್ರೆ ಕೊಟ್ಟಿರುವಂತಹ ಬಂಪರ್ ಸುದ್ದಿ. ಇದೇ ವರ್ಷಾಂತ್ಯಕ್ಕೆ ಪಂಚಾಯಿತಿ ಎಲೆಕ್ಷನ್ ಕೂಡ. 8 ವಾರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆ ಕೂಡ ಪೂರ್ಣಗೊಳ್ಳುತ್ತೆ. ಸೊ ಮೀಸಲಾತಿ ಪ್ರಕ್ರಿಯೆ ಮುಗಿಸಲಿದೆ ಕರ್ನಾಟಕ ಸರ್ಕಾರ ಅಂದುಕೊಂಡಂತೆ. ಆದರೆ ಇದೇ ವರ್ಷ ಪಂಚಾಯಿತಿ ಎಲೆಕ್ಷನ್ ಫಿಕ್ಸ್. ನಿರುದ್ಯೋಗಿಗಳಿಗೆ ಬಂಪರ್ ಸುದ್ದಿಯನ್ನು ಕೊಟ್ಟಿರುವಂತಹ ಸಚಿವ ಖಂಡ್ರೆ ಒಂದಲ್ಲ ಎರಡಲ್ಲ 4,000 ಹುದ್ದೆ ಭರ್ತಿಗೆ ಕ್ರಮ ಆಗ್ತಾ ಇದೆ. ಸೊ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 25,540 ಹುದ್ದೆ ಖಾಲಿ ಇರುವಂಥದ್ದು. 8,770 ಹುದ್ದೆ ಪೈಕಿ 4,000 ಹುದ್ದೆ ಭರ್ತಿಯಾಗುವಂಥದ್ದು. ಎ ವರ್ಗ 268, ಬಿ ವರ್ಗದಲ್ಲಿ 1,079, ಸಿ ವರ್ಗ 5,294, ಡಿ ವರ್ಗದಲ್ಲಿ ಬರೋಬ್ಬರಿ 2,129 ಹುದ್ದೆಗಳಿದೆ. ಎಲ್ಲ ವರ್ಗದ ಹುದ್ದೆಗಳ ಪೈಕಿ 4,000 ಹುದ್ದೆಗಳು ಭರ್ತಿ ಕೂಡ ಆಗಿರುವಂಥದ್ದು. ಭರ್ತಿ ಮಾಡೋಕೆ ಇರುವಂತಹ ಹುದ್ದೆಗಳು. ಸೊ ನಿರುದ್ಯೋಗಿಗಳಿಗೆ ಬಂಪರ್ ಸುದ್ದಿಯನ್ನ ಕೊಟ್ಟಿದ್ದಾರೆ ಸಚಿವ ಖಂಡ್ರೆ ಅವರು. ಸ್ವಲ್ಪ ನಿಟ್ಟುಸಿರು ಬಿಡುವಂತಹ ವಿಚಾರ. ಒಂದಲ್ಲ ಎರಡಲ್ಲ 4,000 ಹುದ್ದೆ ಭರ್ತಿಗೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ನಿರುದ್ಯೋಗಿಗಳಿಗೆ ಗುಡ್ ನ್ಯೂಸ್. ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇರುವಂತಹ ಹುದ್ದೆಗಳು 25,540 ಖಾಲಿ ಇರುವಂಥದ್ದು. 8,770 ಹುದ್ದೆ ಎ ವರ್ಗದಲ್ಲಿ 268, ಬಿ ವರ್ಗದಲ್ಲಿ 1,079, ಡಿ ವರ್ಗದಲ್ಲಿ ಬರೋಬ್ಬರಿ 2,129 ಹುದ್ದೆಗಳಿದೆ. ಎಲ್ಲ ವರ್ಗದ ಹುದ್ದೆಗಳ ಪೈಕಿ 4,000 ಹುದ್ದೆಗಳು ಭರ್ತಿ. ನಿರುದ್ಯೋಗಿಗಳಿಗೆ ಸಿಹಿ ಸುದ್ದಿ. ಸೊ ಖಾಲಿ ಇರುವಂತಹ ಹುದ್ದೆಗಳು ಯಾವುದೆಲ್ಲ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಎಲ್ಲೆಲ್ಲಿ ಶಿಕ್ಷಣ ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆಯಲ್ಲಿ 79,694 ಇದೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ 37,572 ಹುದ್ದೆ ಇದೆ. ಒಳಾಡಳಿತ ಪೊಲೀಸ್ ಸೇರಿ 28,188 ಹುದ್ದೆ ಇದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಲ್ಲಿ 25,540 ಹುದ್ದೆ ಇದೆ. ಸೊ ಇದಿಷ್ಟು ಕೂಡ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ. ಸೊ ಡಿ ವರ್ಗದಲ್ಲಿ ಇರುವಂಥದ್ದು ಬರೋಬ್ಬರಿ 2,129. ನಿರುದ್ಯೋಗಿಗಳಿಗೆ ಸಿಹಿ ಸುದ್ದಿಯನ್ನ ಕೊಡ್ತಾ ಇದ್ದಾರೆ, ಬಂಪರ್ ಸುದ್ದಿಯನ್ನ ಕೊಡ್ತಾ ಇದ್ದಾರೆ ಈಶ್ವರ್ ಖಂಡ್ರೆ. ಒಂದಲ್ಲ ಎರಡಲ್ಲ 4,000 ಹುದ್ದೆ ಭರ್ತಿಗೆ ಕ್ರಮವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಸೊ ಉನ್ನತ ಶಿಕ್ಷಣದಲ್ಲಿ 13,599 ಹುದ್ದೆ ಇದೆ. ಕಂದಾಯ ಇಲಾಖೆಯಲ್ಲಿ 10,867, ಪಶುಸಂಗೋಪನೆಯಲ್ಲಿ 6,876, ಸರ್ಕಾರಿ ಅರೆ ಸರ್ಕಾರಿ ಇಲಾಖೆಯಲ್ಲಿ 2,84,881 ಹುದ್ದೆಗಳು ಖಾಲಿ ಇರುವಂತಹ ಹುದ್ದೆಗಳು. ಸೊ ಇದೇ ವರ್ಷದಲ್ಲಿ ಆಗುವಂಥದ್ದು ಗ್ರಾಮ ಪಂಚಾಯಿತಿ ಎಲೆಕ್ಷನ್.
ನಿರುದ್ಯೋಗಿಗಳಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. 4,000 ಹುದ್ದೆ ಭರ್ತಿಗೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಸೊ ಖಾಲಿ ಇರುವಂತಹ ಹುದ್ದೆಗಳ ಪಟ್ಟಿ ಇದಿಷ್ಟು ಕೂಡ